ನಮಸ್ಕಾರ. ಹೇಗಿದ್ರಿ ಎಲ್ಲ? ಆರೋಗ್ಯವಾಗಿದ್ದೀರಾ? ತಿಂಡಿ ತಿಂದ್ರಾ? ಇನ್ನೂ ಇಲ್ಲ. ಶಕೆ ಎಲ್ಲ ವೈದ್ಯಗ ಅಲ್ವಾ? ನಾರ್ಮಲ್ ಆಗಿದ್ದೀರಾ ಈಗ? ಎಸ್, ಇದೇ ರೀತಿ ನಗ್ನಗ್ತಾ ಖುಷಿಯಾಗಿರಿ. ನೀವು ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನಾನು ಈ ಆಶ್ರಮಕ್ಕೆ ಹೆಚ್ಚು ಕಮ್ಮಿ 6ನೇ ಬಾರಿ ಏನೋ ಬರ್ತಾ ಇದ್ದೀನಿ. ಸೊ ಕಳೆದ ಒಂದು 3 ಸಲಿಯಿಂದ ನನಗೆ ಸಿಕ್ಕಿಲ್ಲ ನಿಮ್ಮ ಇಲ್ಲಿ ನೋಡ್ಕೊಳ್ತಾ ಇರುವಂಥ ಜ್ಯೋತಿ ಪರಶುರಾಮ್ ಮೇಡಮ್. ಸೊ ಹಾಗಾಗಿ ನಿಮ್ಮ ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಮ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಮೈಸೂರು ವತಿಯಿಂದ ಪ್ರತಿನಿತ್ಯ ಏನು ಅಕ್ಕಿಚೀಲ ಕೊಡ್ತಾ ಇದ್ದೀವಿ, ಅದು ಇವತ್ತಿಗೆ 357ನೇ ಅಕ್ಕಿಚೀಲವನ್ನ ನಿಮ್ಮ ದಯಾನಂದ ಆಶ್ರಮ ಇಲ್ಲಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದೀನಿ. ಉಳಿದಂತೆ ನಮ್ಮ ಅಧ್ಯಕ್ಷತೆ ಅವಧಿ ಕೂಡ ಇನ್ನ 10 ದಿನಗಳ ಕಾಲ ಇರುತ್ತೆ. ಸೊ ಹಾಗಾಗಿ ನನಗೆ ತುಂಬಾ ಜನ ಈ ಒಂದು ಯೋಜನೆಗೆ ಸಹಕಾರವಾಗಿ ನಿಂತು ಈ ಯೋಜನೆಯನ್ನ ತುಂಬಾ ಯಶಸ್ವಿಯಾಗಿ ತಗೊಂಡು ಹೋದ್ರು. ಅವರೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತೀನಿ. ಇವತ್ತು ನಮಗೆ ದಾನಿಗಳಾಗಿ ನಮ್ಮ ಕ್ಲಬ್ಬಿನ ಸದಸ್ಯರೇ ಸ್ವಾಮಿಗೌಡರು ಅಂತ ಹೇಳಿ, ಇವತ್ತು ಅವರ ವಿವಾಹ ವಾರ್ಷಿಕೋತ್ಸವ. ಈ ಹಿಂದೆ ಕೂಡ ಅವರು ಆಲ್ರೆಡಿ ನಮ್ಮ ಈ ಒಂದು ಯೋಜನೆಗೆ 1 ಕ್ವಿಂಟಲ್ ಅಕ್ಕಿಯನ್ನು ಕೊಡಿಸಿದ್ರು. ಇವತ್ತು ಕೂಡ ಅವರು ಒಂದು ಎಲ್ಲಾದರೂ ಅನಾಥಾಶ್ರಮಗಳಿಗೆ ಅಕ್ಕಿಯನ್ನು ಕೊಡುವಂತ ಯೋಜನೆಗೆ ನಾನು ಬರ್ತೀನಿ ಅಂತ ಹೇಳಿದ್ರು. ಇವತ್ತು ಅವರು ದಂಪತಿಗಳ ಸಮೇತವಾಗಿ ಬಂದಿದ್ದಾರೆ. ಸ್ವಾಮಿ ಸರ್, ನಿಮಗೆ ವಿಶೇಷವಾಗಿ ನಮ್ಮ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಸರ್ವ ಸದಸ್ಯರ ಪರವಾಗಿ, ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ನಾಗರಿಕರ ಪರವಾಗಿ ನಿಮಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ, ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ನಿಮ್ಮ ಕುಟುಂಬದವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಸಲ್ಲಿಸ್ತಾ, 100 ಕಾಲ ನಿಮ್ಮ ಜೀವನ ಸದಾಕಾಲ ಹೀಗೆ ಇರಲಿ ಅಂತ ಕೂಡ ನಾವು ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ನಿಮಗೆ ವಿವಾಹ ವಾರ್ಷಿಕೋತ್ಸವ ಶುಭಾಶಯಗಳನ್ನ ತಿಳಿಸ್ತಾ, ನೀವು ಕೂಡ ನಮ್ಮ ಯೋಜನೆ ಕುರಿತು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ ಈಗ, ಕುರಿತು 1-2 ಮಾತು ಮತ್ತೆ ಇವ್ರಿಗೆಲ್ರಿಗೂ ಒಂದು ಶುಭ ಆರೈಕೆಯನ್ನ ನೀವು ಮಾಡಬೇಕು ಅಂತಲ್ಲಿ ನಾವು ಬಯಸ್ತಾ ಇದ್ದೀವಿ ಸರ್. ಎಲ್ರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ತಾಯಿ ಚಾಮುಂಡೇಶ್ವರಿ ತಪ್ಪಲಲ್ಲಿ ನಾವೆಲ್ಲ ಇದ್ದೀವಿ. ಎಲ್ಲರನ್ನೂ ತಾಯಿ ಚಾಮುಂಡೇಶ್ವರಿ ಕಾಯ್ತಾ ಇದ್ದಾಳೆ. ಆದ್ದರಿಂದ ಎಲ್ಲರೂ ಆರೋಗ್ಯವಾಗಿ ಮತ್ತು ಸುಖವಾಗಿ, ಎಷ್ಟೇ ಊರುಗಳಿಂದ ಬಂದಿದ್ರು ಕೂಡ ಈ ಚಾಮುಂಡೇಶ್ವರಿ ತಾಯಿ ಎಲ್ಲರನ್ನೂ ಕಾಯ್ತಾ ಇದ್ದಾಳೆ ಅಂತ ನಾವು ಅಂತೂ ಭಾವಿಸಿದ್ದೀವಿ. ಈಗ ನಮಗೆ 33ನೇ ವರ್ಷದ ವಾರ್ಷಿಕ ವಿವಾಹ ವಾರ್ಷಿಕೋತ್ಸವ 33 ವರ್ಷ. ಅದನ್ನ ನೀವು ಮಾತಾಡಿದಾಗ ಹೀಗೆ ವಿವಾಹ ವಾರ್ಷಿಕೋತ್ಸವ ಬಂದಾಗ ಒಂದು ಈಗ ಅನಾಥಾಶ್ರಮಕ್ಕೆ ಯಾವ್ದಾರು ಒಂದು ಅಕ್ಕಿ ಚೀಲ ಕೊಡಿ ಅಂತ ಕೇಳಿದ್ವಿ ನಮ್ಮ ರಾಜೇಶ್ ಅವರು. ಅದರಿಂದ ಇವತ್ತು ಇಲ್ಲಿ ನಿಮ್ಮ ಒಂದು ಸಂಸ್ಥೆಗೆ ಕೊಡ್ತಾ ಇದ್ದೀವಿ. ದೋಸೆ ಎಲ್ಲರೂ ಚೆನ್ನಾಗಿ ಖುಷಿಯಾಗಿ ನೆಮ್ಮದಿಯಾಗಿರಬೇಕು ಅಷ್ಟೇ ಅಲ್ವೇ. ಆಮೇಲೆ ನಮ್ಮ ರಾಜೇಶ್ ಸರ್ದು ಇನ್ನೇನು ಅವಧಿಗಳು ಇನ್ನೇನು ಒಂದು 10 ದಿವಸದಲ್ಲಿ ಮುಗಿದೋಯ್ತಾ ಇದೆ. ಬಟ್ ಅವರು ಈ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಾಗ ಹೇಳಿದ್ರು 365 ದಿವಸನೂ 365 ಸಂಸ್ಥೆಗಳಿಗೆ ಅಂತ, ಅನಾಥಾಶ್ರಮಗಳಿಗಾಗಲಿ, ವೃದ್ಧಾಶ್ರಮಗಳಿಗಾಗಲಿ, ಇನ್ನಿತರ ಆಶ್ರಮಗಳಿಗಾಗಲಿ ಕೊಡ್ತೀನಿ ಅಂತ ಬಹುಶಃ ಅದು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಯಾಕೆಂದ್ರೆ 365 ದಿವಸನೂ ಅವ್ರ ಕೆಲಸ ಕಾರ್ಯಗಳನ್ನು ಬಿಟ್ಟು ಈಗ 2 ಗಂಟೆ 3 ಗಂಟೆ 4 ಗಂಟೆ ಟೈಮು ಉಪಯೋಗಿಸ್ಕೊಂಡು ಈ ಕೆಲಸವನ್ನು ಮಾಡೋದಿದೆಯಲ್ಲ, ಎಲ್ರಿಗೂ ಬರಲ್ಲ. ಅದರಲ್ಲಿ ಮೊದಲನೇವರು ನಮ್ಮ ರಾಜೇಶ್ ಅವರು ಅಂತ ನಾನಂತೂ ತಿಳ್ಕೊಂಡಿದ್ದೀನಿ. ಬಹುಶಃ ಅವ್ರಿಗೆ ಅವ್ರ ಕುಟುಂಬಕ್ಕೆಲ್ಲ ಒಳ್ಳೇದು ಮಾಡಲಿ. ಬಟ್ ಈ ಮುಂದಿನ ಅಧ್ಯಕ್ಷರುಗಳು ಕೂಡ ಇದೇ ರೀತಿ ನಡ್ಸ್ಕೊ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಡ್ಸ್ಕೊ ಹೋದ್ರೆ ತುಂಬಾ ಸಂತೋಷ. ಯಾರು ಅಧ್ಯಕ್ಷರಾಗ್ತಾರೋ ಅದ್ರ ಮೇಲೆ ಎಲ್ಲ ಅವಲಂಬನೆ ಆಗಿರ್ತದೆ. ಅವ್ರು ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಚಟುವಟಿಕೆಗಳು ಅವಲಂಬನೆಯಾಗಿರ್ತದೆ. ಈಗಿನ ಅಧ್ಯಕ್ಷರು ಮಾಡಿ ತೋರಿಸಿದ್ದಾರೆ, ಮುಂದಿನ ಅಧ್ಯಕ್ಷರು ಹೆಂಗ್ ಮಾಡ್ತಾರೆ ಅಂತ ನಾವು ಕಾಯ್ತಾ ಇದ್ದೀವಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಯಾಕೆಂದ್ರೆ ನಿಮ್ಮನ್ನು ನೋಡ್ತಾ ಇದ್ರೆ ತುಂಬಾ ನೊಂದಿರೋ ಜೀವಗಳಿಗೆ ಇಂಥ ಅಧ್ಯಕ್ಷರ ಕಡೆಯಿಂದ ಸಹಾಯ ಆಗ್ತಾ ಇದೆಯಲ್ಲ ಅಂತ ಒಂದು ಸಂತೋಷ ಅಂತೂ ನಮ್ಗೆ ಆಗ್ತಾ ಇದೆ. ಥ್ಯಾಂಕ್ ಯು. ಸೋಮಣ್ಣ ಇವತ್ತು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಆಕ್ಚುಲಿ 1 ವರ್ಷಕ್ಕೆ ಸೀಮಿತವಾಗದೇನೆ ಮುಂದಿನ ವರ್ಷಗಳಲ್ಲೂ ಕೂಡ ಮುಂಬರುವಂತ ಅಧ್ಯಕ್ಷರುಗಳು ಕೂಡ ಉತ್ತಮವಾದಂತ ಒಂದು ಕೆಲಸಗಳನ್ನ ಮಾಡ್ಲಿ ಅಂತ ಈಗ ಆಲ್ರೆಡಿ ನಮ್ಮ ಕ್ಲಬ್ಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಸೂಚನೆಯಂತೆ ಈ ಕ್ಲಬ್ ಯಶಸ್ವಿಯಾಗಿ ಆಗತ್ತೆ ಅಣ್ಣ. ನೀವೆಲ್ಲ ನಮ್ಮ ಜೊತೆ ಇರೋ ತನಕ ನಮ್ಗೆ ಯಾವುದೇ ರೀತಿ ಭಯ ಇಲ್ಲ, ಯಾವುದೇ ರೀತಿ ಚಿಂತೆ ಇಲ್ಲ. ಯಾಕೆ ಅಂತಂದ್ರೆ ನೀವು ಸದಾಕಾಲ ಇದೇ ರೀತಿ ಉತ್ತಮವಾದಂತಹ ಒಂದು ಕೆಲಸಗಳಿಗೆ ಸಹಕಾರವಾಗಿ ಯಾವಾಗ್ಲೂ ಇರ್ತೀರಿ ಅನ್ನೋದು ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಸೊ ನಿಮ್ಮ ಸಹಾಯ ಮುಂದಿನ ದಿನಗಳಲ್ಲೂ ನಮಗಿದ್ರೆ ಇದೇ ತರ ಕೆಲಸಗಳು, ಸಮಾಜಮುಖಿ ಕೆಲಸಗಳು ನಡೀತಾನೆ ಇರ್ತವೆ. ನಮ್ಮ ಕ್ಲಬ್ ಇಂದ ಇನ್ನೂ ಹೆಚ್ಚಿನ ಒಂದಷ್ಟು ಕೆಲಸಗಳು ಸಮಾಜಕ್ಕೆ ಏನೆಲ್ಲ ಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ನಡೆಸಿ
ಅಂಥದ್ರಲ್ಲಿ ಒಂದಷ್ಟು ಆಯ್ಕೆಯನ್ನು ಮಾಡಿಕೊಂಡು ಖಂಡಿತವಾಗ್ಲೂ ನಡೆಸ್ತೀವಿ ಅಂತ ನಿಮ್ಗೆ ನಾನು ಕೂಡ ಭರವಸೆ ಕೊಡ್ತಾ ಇದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ನಿಮ್ಮಲ್ಲಿ ವಿನಂತಿ ಕೂಡ ಮಾಡ್ತಾ ಇದ್ದೀನಿ. ಹಾಗೆ ನನಗೆ ಇನ್ನೊಬ್ಬರು ದಾನಿಗಳು ಆ್ಯಕ್ಚುಲ್ ಆಗಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಕ್ಲಬ್ಬಿನ ಸದಸ್ಯರ ದರ್ಶನ್ ಅಂತೇಳಿ ಅವರು ಒಂದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪ್ರಾಡಕ್ಟ್ಸ್ ಅಂತ ಒಂದು ಇಂಡಸ್ಟ್ರಿ ರನ್ ಮಾಡ್ತಾ ಇದ್ದಾರೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಪ್ರತಿ ಬಾರಿ ಬಂದಾಗಲೂ ಕೂಡ 1 kg ಸಾಂಬಾರ್ ಪೌಡರ್ ಇರ್ಬೋದು, 1 kg ಉಪ್ಪು, 1 ಲೀಟರ್ ಅಡುಗೆ ಎಣ್ಣೆಯನ್ನು ತಗೊಂಡು ಬರ್ತಾನೆ. ಯಾವುದೋ ಬೇರೆ ವಿಚಾರ ಮಾತಾಡೋಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ನೀವು ಅಕ್ಕಿ ಕೊಡೋದ್ರ ಜೊತೆಗೆ ಯಾಕೆ ಈ ಕಾರ್ಯಕ್ರಮ ಮಾಡಬಾರ್ದು ಅಂತೇಳಿ ನಮಗೆ ಅವರು 1 ತಿಂಗಳೇನೋ ಕೊಡ್ತಾರೆ ಅಂತ ನಾವು ಗೆಸ್ ಮಾಡಿದ್ವಿ. ಒಂದಷ್ಟು ಪ್ಯಾಕೆಟ್ಸ್ಗಳನ್ನ ಹಾಕಿ ಕಳಿಸಿದ್ರು. ತದನಂತರದಲ್ಲಿ ಅವರೇ ಪ್ರತಿ ತಿಂಗಳು ನನಗೆ ಕರೆ ಮಾಡಿ ಈ ತಿಂಗಳು ಮುಗಿತಲ್ಲ ನಿಮಗೆ 1 ತಿಂಗಳದು ಮತ್ತೆ ನೆಕ್ಸ್ಟ್ ಮಂತದು ಬಂದು ಕಲೆಕ್ಟ್ ಮಾಡ್ಕೊಂಬಿಡಿ ಅಂತ ಹೇಳಿದ್ರು. ಸೊ ಇದೇ ರೀತಿ ನಿರಂತರವಾಗಿ 5 ತಿಂಗಳಿಂದ ಸತತವಾಗಿ ಕೊಡ್ತಾ ಬರ್ತಾ ಇದ್ದಾರೆ. 150 kg ಖಾರದ ಪುಡಿ ಕೊಡೋದಿರ್ಬೋದು, 150 kg ಉಪ್ಪು ಕೊಡೋದಿರ್ಬೋದು, 150 ಲೀಟರ್ ಅಡುಗೆ ಎಣ್ಣೆ ಕೊಡೋದಿರ್ಬೋದು. ಇದೆಲ್ಲ ತಮಾಷೆ ವಿಚಾರ ಅಲ್ಲ. ಅದಕ್ಕೆ ದೊಡ್ಡ ಮನಸ್ಸು ಬೇಕು. ಯಾಕಂತಂದ್ರೆ 150 kg ನಾವು ಸಾಂಬಾರ್ ಪೌಡ್ರ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಎಷ್ಟು ಸಿದ್ಧತೆಗಳಾಗಬೇಕು, ಅದಕ್ಕೆ ಪೂರ್ವ ಸಿದ್ಧತೆಗಳನ್ನ ನಾವು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಯಾಕಂದ್ರೆ ನೀವೆಲ್ಲರೂ ಅಡುಗೆ ಮಾಡಿ ಅಭ್ಯಾಸ ಇರೋದ್ರಿಂದ ಯಾವ ರೀತಿ ಖಾರದ ಪುಡಿ ಮಾಡೋದಕ್ಕೆ ಎಷ್ಟು ಸರ್ಕಸ್ ಮಾಡ್ತೀವಿ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಂತ ಒಂದು ದೊಡ್ಡ ಮನಸ್ಸಿರುವಂತ ವ್ಯಕ್ತಿ ನಮ್ಮ ಕ್ಲಬ್ಬಿನಲ್ಲಿ ನಮ್ಮ ಜೊತೆಗೆ ನಮ್ಮ ಸದಸ್ಯರಾಗಿ ಉಳಿದಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ. ದರ್ಶನ್ ಸರ್, ನಿಮ್ಮ ಒಂದು ಈ ಸೇವೆ ಅನನ್ಯ. ನಿಮ್ಮ ಸೇವೆಗೆ ನಾವು ಯಾವಾಗಲೂ ಕೂಡ ಚಿರಋಣಿ. ನಿಮ್ಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು ಅಂತ ಹೇಳ್ತಾ, ನಿಮ್ಮ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗಲಿ. ತಾಯಿ ಚಾಮುಂಡೇಶ್ವರಿ ನಿಮಗೆ ಮತ್ತೆ ನಿಮ್ಮ ಕುಟುಂಬದವರಿಗೆ ಸಕಲೈಶ್ವರ್ಯಗಳನ್ನ ಕೊಟ್ಟು ಇನ್ನಷ್ಟು ಸಮಾಜಮುಖಿ ಕೆಲಸಗಳಿಗೆ ಸಹಕಾರವಾಗಿ ನಿಂತು ಮತ್ತಷ್ಟು ಸಮಾಜಮುಖಿ ಕೆಲಸಗಳನ್ನ ನೀವು ನಿರಂತರವಾಗಿ ಮಾಡ್ತಾ ಇರಿ. ಸೊ ನಿಮ್ಮ ಒಂದು ಸಹಕಾರ ನಮ್ಗೆ ಯಾವಾಗಲೂ ಇರುತ್ತೆ ಅಂತ ಭಾವಿಸುತ್ತಾ, ಮತ್ತೆ ನಿಮ್ಮ ಒಂದು ಎಲ್ಲ ರೀತಿಯ ಕನಸುಗಳು ಕೂಡ ಈಡೇರಲಿ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಶುಭ ಹಾರೈಸ್ತಾ, ನಮಗೆ ಇಲ್ಲಿ ಯಾವಾಗಲೂ ಬಂದ್ರೂ ಕೂಡ ನಿಮಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ. ಈ ಒಂದು ಸಣ್ಣ ಪರಿಚಯನ ಅಣ್ಣನ ಮಾಡ್ಕೊಟ್ಬಿಡ್ತೀನಿ. ಅಣ್ಣ, ಇದನ್ನ ಆಲ್ಮೋಸ್ಟ್ ಅಲ್ಲಿ ನಮ್ಮ ಏನು ಪ್ರಕೃತಿ ಆಶ್ರಮ ಅಂತ ಅಂದ್ಬಿಟ್ಟು KRSS ರಸ್ತೆಯಲ್ಲಿದೆ, ಅಲ್ಲಿರುವಂಥವರೇ ನಡೆಸ್ತಾ ಇರುವಂಥದ್ದು. ಅಲ್ಲಿ ಒಂದು 15 ಜನ ಇದ್ದಾರೆ, ಇಲ್ಲಿ ಒಂದು 11 ಜನನ್ನ ಇರಿಸಿದ್ದಾರೆ. ಇಲ್ಲಿ ಗುರುಗಳು ಒಂದು ಆಶ್ರಯವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಪ್ರಕೃತಿ ಆಶ್ರಮ ನಡೆಸ್ತಾ ಇರ್ತಕ್ಕಂಥ ನಮ್ಮ ಏನು ಮೋಹನ್ ಮತ್ತೆ ಸತೀಶ್ ರವರು, ಅವರು ಕೂಡ ಭಗವಂತ ಅವರ ಕುಟುಂಬದವರಿಗೆ ಒಳ್ಳೇದು ಮಾಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಕೂಡ ಬಯಸ್ತಾ ಒಂದು ಶುಭ ಹಾರೈಸ್ತಾ, ಹಾಗೆ ಇಲ್ಲಿರ್ತಕ್ಕಂಥ ದಿವ್ಯ ಗುರುಗಳಾದಂಥ ಸ್ವಾಮಿ ದಯಾನಂದ ದಯಾಶಂಕರ್ ಗುರುಗಳು, ಅವ್ರ ಹೆಸರೇನಮ್ಮ? ಚಿತ್ರೂಪಾನಂದ ಸರಸ್ವತಿ ಸ್ವಾಮಿಯವರ ಪಾದಾರವಿಂದಗಳಿಗೆ ನಮಿಸುತ್ತಾ, ಅವರ ಒಂದು ಆಶೀರ್ವಾದ ಅವರ ಅನುಪಸ್ಥಿತಿಯಲ್ಲಿ ನಮಗೆ ಸಿಗ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾ, ಅವರು ಒಂದು ಆಶ್ರಯವನ್ನು ಕೊಟ್ಟು ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ಅನುಕೂಲತೆಯನ್ನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾಗಿ ನಮ್ಮ ಮೈಸೂರು ನಗರ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಮತ್ತೆ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ಮುಂದಿನ ದಿನಗಳಲ್ಲೂ ಕೂಡ ಇಂಥ ಒಂದು ಸಮಾಜಮುಖಿ ಕೆಲಸಗಳು ಎಲ್ಲೆಲ್ಲಿ ನಡೀತವೆ ಅಂತವ್ರಿಗೆ ಅಂತ ಕಡೆಗೆ ಅವರು ಆಶೀರ್ವದಿಸಲಿ. ಇದೇ ರೀತಿ ಅವರು ಕಾರ್ಯವೈಖರಿ ಮುಂದುವರಿಲಿ. ಹಲವಾರು ಕಡೆ ಕರ್ನಾಟಕದಾದ್ಯಂತ ಅವರು ಎಷ್ಟೋ ಒಂದು ಮಠಗಳಲ್ಲಿ ಇದಾವೆ ಅಂತ, ಒಂದು 10 ಮಠಗಳಿದೆ ಅಂತ ಕೇಳ್ಪಟ್ಟೆ. ಎಲ್ಲ ಮಠಗಳಲ್ಲೂ ಕೂಡ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ತುಂಬ ದೊಡ್ಡ ಮಟ್ಟದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಎಲ್ಲ ನಮ್ಮ ರಾಜ್ಯದ ಜನತೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ, ಹಾಗೆ ಇಲ್ಲಿ ನೋಡ್ಕೊಳ್ತಾ ಇರ್ತಕ್ಕಂಥ ನಮ್ಮ ಜ್ಯೋತಿ ಪರಶುರಾಮ್, ಇವರು ತುಂಬ ಖುಷಿ ಆಗುತ್ತೆ. ಅವರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿ ನಿಂತ್ಕೊಂಡು ನಿಮ್ಮನ್ನೆಲ್ಲ ಸೇವೆ ಮಾಡುವಂಥ ಒಂದು ಭಾಗ್ಯ ಅವ್ರಿಗೂ ಸಿಕ್ಕಿದೆ. ಸೊ ಇದೆಲ್ಲ ಬಹಳ ಖುಷಿ ಆಗುತ್ತೆ. ಇದು ಅಷ್ಟು ಸುಲಭ ಅಲ್ಲ. ನೀವೆಲ್ಲ ನೊಂದಿರೋ ಜೀವಗಳು. ಸೊ ಅಂಥವ್ರನ್ನ ನೀವು ನೋಡ್ಕೊಳ್ತಾ ಇರೋದು ಬಹಳ ದೊಡ್ಡ ಕೆಲಸ ಮೇಡಮ್. ಇದೇ ರೀತಿ ನಿಮ್ಮ ಕಾರ್ಯವೈಖರಿ ಮುಂದುವರಿಲಿ ಅಂತ ಹೇಳ್ತಾ, ನಮ್ಮ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಸರ್ವ ಸದಸ್ಯರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಬಂದಾಗಲೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಮಾಡ್ಕೊಡ್ತೀನಿ, ನನ್ನ ಮಾತುಗಳನ್ನ ಕೇಳಿಸ್ಕೊತೀರಿ. ನಿಮಗೂ ಸಹ ನಾನು ನಮ್ಮ ಕ್ಲಬ್ಬಿನ ಸರ್ವ ಸದಸ್ಯರ ಪರವಾಗಿ ವಂದಿಸುತ್ತಾ, ಹಾಗೆ ಮತ್ತೊಮ್ಮೆ ಇವತ್ತಿನ ದಾನಿಗಳಾದಂಥ ನಮ್ಮ ಕ್ಲಬ್ಬಿನ ಸದಸ್ಯರು ತುಂಬ ಹೆಮ್ಮೆ ಆಗುತ್ತೆ ನಮಗೆ. ಅವರು ತುಂಬ ಕಷ್ಟಪಟ್ಟು ಅವರ ಜೀವನದಲ್ಲಿ ಮುಂದೆ ಬಂದು ಇವತ್ತು ಈ ರೀತಿಯಾಗಿ ಬೆಳವಣಿಗೆಯನ್ನು ಕಂಡು ಸಮಾಜಮುಖಿ ಕೆಲಸಗಳಿಗೂ ಕೂಡ ಕೈ ಜೋಡಿಸ್ತಾ ಇವತ್ತು ನಮ್ಮ ಜೊತೆಗಿದ್ದಾರೆ. ನಮಗೆಲ್ಲ ಬೆನ್ನೆಲುಬಾಗಿ ಬೆನ್ತಟ್ಟಿ ನಾವು ಮಾಡುವಂಥ ಹಲವಾರು ಕೆಲಸಗಳಲ್ಲಿ ನಮಗೆ ತುಂಬ ಸಹಾಯ ಮತ್ತು ಸಲಹೆಗಳನ್ನ ಕೊಡ್ತಾ ಬರ್ತಾ ಇದ್ದಾರೆ. ನಿಮಗೂ ಅಷ್ಟೇ ವಿಶೇಷವಾಗಿ ಮತ್ತೊಮ್ಮೆ ವಂದಿಸುತ್ತಾ, ನಿಮ್ಮಿಬ್ರಿಗೂ ಕೂಡ ಮತ್ತೊಮ್ಮೆ ಶುಭ ಹಾರೈಸ್ತಾ, ವಿವಾಹ ವಾರ್ಷಿಕೋತ್ಸವ ಶುಭಾಶಯಗಳು. 33 ವರ್ಷ ಕಳೆದಿದ್ದೀರಿ. ಇದೇ ರೀತಿ ಮುಂದಿನ ವರ್ಷಗಳು ಅಂದ್ರೆ ನಾವು ಬಯಸೋದಿಷ್ಟೇನೆ 75, 80, 100 ವರ್ಷದ ತನಕ ಇದೇ ರೀತಿ ನಿಮ್ಮ ಜೀವನ ಸಾಗಲಿ ಅಂತ ಹೇಳ್ತಾ ನಾವು ಕೂಡ ಬಯಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್ ಕರ್ನಾಟಕ, ಜೈ ಕರ್ನಾಟಕ, ಜೈ ಹಿಂದ್. ಥ್ಯಾಂಕ್ ಯು.